ಹಾಯ್ ಹಲೋ ನಮಸ್ಕಾರ ಎಲ್ಲ ರೈತ ಸ್ನೇಹಿತರಿಗೂ ಪುಟ್ಟ ರೈತ ಬಂಧು ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ವಿಷಯ ಏನಪ್ಪಾ ಅಂದ್ರೆ, ರೈತರು ಸ್ವಲ್ಪ ಜನ ಟೊಮೊಟೊಕಾಯಿ ತರೋದಲ್ಲಿ ಸ್ವಲ್ಪ ಜನ ಮೋಸ ಮಾಡ್ತಾ ಇದ್ದಾರೆ. ಅದನ್ನು ಯಾವ ರೀತಿ ತಗೊಂಡ್ಬರ್ಬೇಕಂತ ಈ ವಿಡಿಯೋ ಫುಲ್ ಮಾಹಿತಿ ಇದೆ. ಮತ್ತೆ ಒರಿಸ್ಸಾಯಿಂದ ಇವತ್ತು ನಮ್ಮ ಮಾರ್ಕೆಟ್ಗೆ ಸ್ವಲ್ಪ ಜನ ಅಧಿಕಾರಿಗಳು ಬಂದಿದ್ರು. ಅದರಲ್ಲಿ ಅವ್ರು ಬಂದು ಏನೇನು ಹೇಳಿದಾರೆ ಅಂತ ಸ್ವಲ್ಪ ಮಾಹಿತಿ ಇದೆ. ದಯವಿಟ್ಟು ಈ ವಿಡಿಯೋ ಫುಲ್ ವಾಚ್ ಮಾಡಿ. ಆದಷ್ಟು ಈ ವಿಡಿಯೋ ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಈಗ ಒಂದು ಲೈಕ್ ಮಾಡಿ, ಹಾಗೆ ಈ ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ರೈತರಿಗೂ ಈ ವಿಡಿಯೋ ಶೇರ್ ಮಾಡಿ. ಸೆಪ್ಟೆಂಬರ್ ಟೊಮೊಟೊ ಮಾರ್ಕೆಟ್ ಏನಾಗ್ಬೋದು ಅಂತ ವಿಡಿಯೋ ಮಾಡಿದ್ದೀನಿ, ನಾಳೆ ಅಪ್ಲೋಡ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಫಾಲೋ ಮಾಡಿ. ಈಗ ಬನ್ನಿ ನೋಡೋಣ ಏನೇನು ಹೇಳಿದಾರೆ ಅಂತ. ಅಣ್ಣ, ರೈತರು ಮಾರ್ಕೆಟ್ಗೆ ಟೊಮೆಟೊ ತರುವಾಗ ಕೆಳಗಡೆ ಸ್ವಲ್ಪ ಕಳಪೆ ಟೊಮೆಟೊ ಹಾಕಿ ಮೇಲೆ ಚೆನ್ನಾಗಿರೋ ಟೊಮೆಟೊ ಎಲ್ಲ ಹಾಕ್ತಾ ಇದಾರೆ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಕಳಪೆ ಟೊಮಾಟೊ ಅಂತ ಏನ್ ರೈತನ ಹಾಕೋದಿಲ್ಲ, ಒಳ್ಳೆ ಟೊಮಾಟೋನೇ ಹಾಕ್ತಾನೆ. ಬಟ್ ಗ್ರೇಡಿಂಗ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ಸ್ವಲ್ಪ ಮೀಡಿಯಂ ಇರೋದು ಒಳಗಡೆ ಹಾಕಿ ಮೇಲ್ಗಡೆ ಒಳ್ಳೆ ಬಾಂಗ್ಲಕ್ಕಾಗ ಟೊಮಾಟೊ ಜೋಡಿಸಿಟ್ಬಿಟ್ಟಿರ್ತಾರೆ. ಅದು ತುಂಬಾ ಎಫೆಕ್ಟ್ ಆಗತ್ತೆ. ಗೋಳಿಗೂ ಇವತ್ತು ಒಳ್ಳೆ ಬೆಲೆ ಇದೆ, ಹಂಗಾಗಿ ರೈತನ ಆತರ ಮಾಡೋದು ಬೇಡ. ಒಳ್ಳೆ ಬರ್ತಿ, ಒಳ್ಳೆ ಗ್ರೇಡಿಂಗ್, ಒಂದೇ ಯೂನಿಫಾರ್ಮಾಲಿಟಿ ಇದ್ದಾಗ ಏನಾಗತ್ತೆ, ನಂಬಿಕೆ ಇರ್ತೈತೆ. ಒಂದು ನಮ್ಮ ಮಂಡಿಯವ್ರ ಮೇಲೆ ನಂಬಿಕೆ ಇರ್ತೈತೆ, ಒಂದು ರೈತನ ಮೇಲೆ ನಂಬಿಕೆ ಇರ್ತೈತೆ. 50 ರೂಪಾಯಿ ಬೆಲೆ ಜಾಸ್ತಿ ಆಗೋದ್ರಲ್ಲಿ ಏನ್ ಸಂದೇಹ ಬೇಡ. ದಯವಿಟ್ಟು ಆ ಕೆಲಸ ಮಾಡೋದು ಬೇಡ. ಅದಾದಂತ ಸಂದರ್ಭದಲ್ಲಿ ರೈತನಿಗೆ ನಷ್ಟ ಜಾಸ್ತಿ. ವ್ಯಾಪಾರಸ್ನು ಲಾಟ್ ತೆಗ್ದವನು ಅವ್ನು ಎಲ್ಗೋ ಒಂದು ಏರಿಯಾಗೆ ತೆಗ್ದಿರ್ತಾನೆ, ಆ ಏರಿಯಾಗೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಲಾಟ್ ಬಿಟ್ಬಿಡೋಂಥದ್ದು ಸಾಧ್ಯತೆಗಳು ಜಾಸ್ತಿ ಇರ್ತೈತೆ. ಅದರಿಂದ ಆ ತರ ತರಕ್ ಹೋಗ್ಬೇಡ್ರಿ. ಏನ್ ಮೇಲ್ಗಡೆ ಇರ್ತೈತೆ ಅದೇ ತರ ಕೆಳಗಡೆವರೆಗೂ ಇರ್ಲಿ, ಬರ್ತಿ ಚೆನ್ನಾಗಿರ್ಲಿ. ಬರ್ತಿ ತುಂಬಾ ಚೆನ್ನಾಗಿದ್ರೆ ನಿಮ್ಗೆ 50 ರೂಪಾಯಿ ಕೊಡೋದ್ ವ್ಯಾಪಾರಸ್ನು ನಷ್ಟ ಆಗೋದಿಲ್ಲ, ನಿಮ್ಗೂ ನಷ್ಟ ಆಗೋದಿಲ್ಲ. ಹಂಗಾಗಿ ದಯವಿಟ್ಟು ಸಹಕಾರ ಕೊಡ್ಬೇಕಾಗಿ ರೈತರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಅಣ್ಣ, ಒರಿಸ್ಸಾ ಮಾರ್ಕೆಟ್ ಇಂದ ಬಂದಿದ್ದ ಅಧಿಕಾರಿಗಳು ಏನ್ ಮಾಹಿತಿ ಕೇಳಿದ್ರು, ನೀವೇನ್ ಮಾಹಿತಿ ಕೊಟ್ರಿ ಅಣ್ಣ? ಒರಿಸ್ಸಾಯಿಂದ ಸಹಜವಾಗಿ ದೇಶದ ನಾನಾ ಭಾಗಗಳಿಂದ ಅಧಿಕಾರಿಗಳು ಬರ್ತಾ ಇರ್ತಾರೆ. ಯಾವ ತರ ಇಲ್ಲಿ APMC ಅಲ್ಲಿ ನಡೀತಾ ಇದೆ ವ್ಯವಹಾರ, ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ತರ ನಡೀತಾ ಇದೆ ಅಂತ ತಿಳ್ಕೊಳ್ಳೋದ್ರ ಸಲುವಾಗಿ ಬಂದಿದ್ರು. ಒರಿಸ್ಸಾ ಅವರು ಉನ್ನತ ಅಧಿಕಾರಿಗಳು ಒಂದು ತಂಡ ಬಂದಿತ್ತು. ಅವರು ಇಲ್ಲಿ ಯಾವ ತರ ನಡೀತಾ ಇದೆ ಅಂತಕ್ಕಂಥದ್ದೆಲ್ಲ ವಿಚಾರಗಳು ಕೇಳಿದ್ರು. ಅವ್ರು ಕೇಳಿದಂತ ವಿಚಾರಗಳಿಗೆ ನಾನು ಸಮರ್ಪಕವಾದಂತ ಉತ್ತರನೇ ಕೊಟ್ಟಿದ್ದೀನಿ. ಇಲ್ಲಿ ಏನು ಸಹಜವಾಗಿ ಎಂಟೈರ್ ಇಂಡಿಯಾದಲ್ಲಿ ಓಪನ್ ಮಾರ್ಕೆಟ್ ಅಂತ ಇರೋದು ಕೋಲಾರ ಒಂದೇ. ಕೋಲಾರ ಬಿಟ್ರೆ ಬೇರೆ ಎಲ್ಲಿ ಓಪನ್ ಮಾರ್ಕೆಟ್ ನಡೆಯೋದಿಲ್ಲ. ಓಪನ್ ಮಾರ್ಕೆಟ್ ಬಗ್ಗೆ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ರೈತರು ಯಾವ ತರ ಮಾಲ್ ತರ್ತಾರೆ, ನೀವು ಯಾವ ತರ ಮಾರಾಟ ಮಾಡ್ತೀರಿ, ನೀವು ಅದು ಯಾವ ತರ ಪೇಮೆಂಟ್ ಬರ್ತೈತೆ ನಿಮ್ಗೆ, ರೈತರಿಗೆ ನೀವು ಯಾವ ತರ ಪೇಮೆಂಟ್ ಕೊಡ್ತೀರಿ ಅಂತ ಕೇಳಿದ್ರು. ಅದು ಕೇಳಿದಂತ ಕ್ವಶನ್ಗೆ ನಾನು ಸಮರ್ಪಕವಾದ ಉತ್ತರನೇ ಕೊಟ್ಟಿದ್ದೀನಿ. ಇಲ್ಲಿ ಸಹಜವಾಗಿ ನಮ್ಗೆ ಪೇಮೆಂಟ್ ವಾರಕ್ಕೊಂದ್ಸರಿ ಪೇಮೆಂಟ್ ಬರ್ತೈತೆ. ರೈತರಿಗೆ ನಾವು ಸಣ್ಣ ಪಣ್ಣ ರೈತರಿಗೆಲ್ಲ ಅವತ್ತಿಂದ ಅವತ್ತೇ ಪೇಮೆಂಟ್ ಮಾಡ್ತೀವಿ. ದೊಡ್ಡ ರೈತರಿಗೆ ಅವರು ಅನುಕೂಲಕ್ಕೆ ತಕ್ಕಂಗೆ ಅವ್ರು ಕೇಳಿದಾಗ ವಾರಕ್ಕೊಂದ್ಸತಿ ಅಥವಾ 15 ದಿವ್ಸಕ್ಕೊಂದ್ಸತಿ ಅವ್ರ ಅಕೌಂಟ್ಗೆ ಪೇಮೆಂಟ್ ಮಾಡೋಂಥ ಪ್ರಕ್ರಿಯೆ ಇಲ್ಲಿ ನಡೀತಾ ಇರೋದೇ ಹಂಗೆ. ಎಲ್ಲ ಅಕೌಂಟ್ಗೆ ಹೋಗ್ತಾ ಇರೋದು. ಒಂದು 10-15 ಸಾವಿರ ಕ್ಯಾಶು ಸಿಕ್ಕಿದ್ರೆ ಸಿಗ್ಬೋದಿಲ್ಲ, ಅದು ಸಿಗೋದಿಲ್ಲ ಅಂತಾನೆ ಹೇಳಿದೆ. ಮತ್ತೆ ಆಕ್ಷನ್ ಪ್ರಕ್ರಿಯೆ ಬಗ್ಗೆನೂ ಅವರು ಕೇಳಿದ್ರು. ಆಕ್ಷನ್ ನಮ್ದು ಯಾವಾಗ ಸಹಜವಾಗಿ 8:30ಕ್ಕೆ ಶುರು ಮಾಡ್ತೀರಿ. ಓಪನ್ ಆಕ್ಷನ್ ಇರ್ತೈತೆ. ಬಿಡ್ದಾರರು ನಿಮ್ಗೆ ಯಾವ ತರ ಬಿಡ್ ಮಾಡ್ತಾರೆ, ನೀವು ಇವತ್ತು 400 ರೂಪಾಯಿ ಪೊಸಿಷನ್ ಮಾಡ್ಬೇಕಾದ್ರೆ ನೀವು ಯಾವ ತರ ಬಿಡ್ ಮಾಡ್ತಾರೆ ಅಂತ ಕೇಳಿದ್ರು. 400 ರೂಪಾಯಿ ಪೊಸಿಷನ್ ಇದ್ದಾಗ 200 ರೂಪಾಯಿಂದ ಅವರು ತಗೊಂತೀರಿ. ನಾವು 200 ರೂಪಾಯಿಂದ 400 ಆಗ್ಬೋದು, 450 ಆಗ್ಬೋದು, 500 ಆಗ್ಬೋದು. ಪೊಸಿಷನ್ ಯಾವ ತರ ಚೇಂಜ್ ಆಗುತ್ತೋ ಆ ತರ ಎಲ್ಲ ಬಿಡ್ ಮಾಡೋದಕ್ಕೆ ಅವಕಾಶ ಆಗತ್ತೆ. ಯಾವ ತರ ಪೊಸಿಷನ್ ಇರ್ತೈತೆ ಆ ತರ ನಾವು ಬಿಡ್ ತಗೊಂತೀರಿ. ಫೈನಲ್ ಅಲ್ಲಿ ಎಲ್ಲಿಗೆ ನಿಂತ್ಕೊಳತ್ತೋ 500 ಆಗ್ಬೋದು, 600 ಆಗ್ಬೋದು, 700 ಆಗ್ಬೋದು. ಎಲ್ಲಿ ಹೋಗಿ ನಿಂತ್ಕೊಳತ್ತೋ ಅಲ್ಲಿ ಅವರು ನಿಲ್ಲಿಸ್ತಾರೆ. ಅವಾಗ ನಾವು ನಿಲ್ಲಿಸಿ ಯಾರು ಬಿಡ್ ಕೊಟ್ಟಿರ್ತಾರೋ ಅವ್ರಿಗೆ ಬಿಡುವಂತ ಪ್ರಕ್ರಿಯೆ ಇರೋದು. ಇದೆಲ್ಲ ಸಮಗ್ರವಾದಂಥ ಮಾಹಿತಿ ನಮ್ಮ APMC ಅಧಿಕಾರಿಗಳ ಜೊತೆಯಲ್ಲೇ ಬಂದಿದ್ರು ಅವರು. ನಮ್ಮ APMC ಅಧಿಕಾರಿಗಳು ಮತ್ತೆ ಅವರು ಅಧಿಕಾರಿಗಳು ಯಾರು ಬಂದಿರೋ ಒರಿಸ್ಸಾಯಿಂದ ಅವರು ಸಮ್ಮುಖದಲ್ಲಿ ಎಲ್ಲ ಮಾಹಿತಿನೂ ಕಲೆ ಹಾಕೊಂಡು ಹೋಗಿದ್ದಾರೆ.